ಗಂಡ ಹೆಂಡತಿ ರಾತ್ರಿ ಮಲಗುವುದು ಹೇಗೆ? ಸುಖಕರ ದಾಂಪತ್ಯ ಮತ್ತು ಆರೋಗ್ಯಕರ ಲೈಂಗಿಕ ಜೀವನದ ಮಹತ್ವ. ನಮಸ್ಕಾರ ಸ್ನೇಹಿತರೆ. ಗಂಡ ಹೆಂಡತಿಯ ಸಂಬಂಧವು ಕೇವಲ ಒಂದೇ ಮನೆಯಲ್ಲಿ ಬದುಕುವುದಲ್ಲ. ಪರಸ್ಪರ ಪ್ರೀತಿ, ನಂಬಿಕೆ, ಗೌರವ, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಒಬ್ಬರಿಗೊಬ್ಬರು ಸಮಯ ನೀಡುವುದೇ ಸುಖಕರ ದಾಂಪತ್ಯದ ನಿಜವಾದ ಅಡಿಪಾಯ. ಇಂದಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ರಾತ್ರಿ ಮಲಗುವಾಗ ಯಾವ ವಿಷಯಗಳಿಗೆ ಗಮನ ಕೊಡಬೇಕು, ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಹೇಗೆ ಹೆಚ್ಚಿಸಬೇಕು ಹಾಗೂ ಆರೋಗ್ಯಕರ ಲೈಂಗಿಕ ಜೀವನವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. 1. ಮಲಗುವ ಮೊದಲು ಮೊಬೈಲ್ಗೆ ಸ್ವಲ್ಪ ವಿರಾಮ ನೀಡಿ. ರಾತ್ರಿ ಮಲಗುವ ಸಮಯದಲ್ಲಿ ಇಬ್ಬರು ಮೊಬೈಲ್, ಸಾಮಾಜಿಕ ಜಾಲತಾಣ ಅಥವಾ ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ ಪರಸ್ಪರ ಮಾತನಾಡುವ ಸಮಯ ಕಡಿಮೆ ಆಗಬಹುದು. ಆದ್ದರಿಂದ ಮಲಗುವ ಮೊದಲು ಕೆಲವು ನಿಮಿಷ ಮೊಬೈಲ್ನನ್ನು ಬದಿಗಿಟ್ಟು ದಿನ ಹೇಗಿತ್ತು ಎಂದು ಮಾತನಾಡಿ. ಮನಸ್ಸಿನಲ್ಲಿ ಇರುವ ಸಂತೋಷ, ಚಿಂತೆ ಅಥವಾ ಸಮಸ್ಯೆಗಳನ್ನು ಶಾಂತವಾಗಿ ಹಂಚಿಕೊಳ್ಳಿ. ಸಣ್ಣ ಮಾತುಕತೆಯು ಗಂಡ ಹೆಂಡತಿಯ ನಡುವಿನ ಆತ್ಮೀಯತೆಯನ್ನು ಹೆಚ್ಚಿಸಬಹುದು. 2. ಕೋಪವನ್ನು ಹಾಸಿಗೆಗೆ ತೆಗೆದುಕೊಂಡು ಹೋಗಬೇಡಿ. ಕೆಲವೊಮ್ಮೆ ಸಣ್ಣ ವಿಷಯಕ್ಕೂ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಆದರೆ ಕೋಪದಲ್ಲಿ ಮಲಗುವುದು ಮನಸ್ಸಿನ ಅಂತರವನ್ನು ಹೆಚ್ಚಿಸಬಹುದು. ತಕ್ಷಣ ಪರಿಹಾರ ಸಿಗದಿದ್ದರೂ ನಾವು ನಾಳೆ ಶಾಂತವಾಗಿ ಮಾತನಾಡೋಣ ಎಂದು ಹೇಳಿ ಪರಸ್ಪರ ಗೌರವದಿಂದ ವರ್ತಿಸಿ. ಅವಮಾನಕಾರಿ ಮಾತು, ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ಹೇಳುವುದು ಅಥವಾ ಮೌನದಿಂದ ಶಿಕ್ಷಿಸುವುದು ಸಂಬಂಧಕ್ಕೆ ಒಳ್ಳೆಯದಲ್ಲ. 3. ಮಲಗುವ ಸ್ಥಾನಕ್ಕಿಂತ ಆರಾಮ ಮುಖ್ಯ. ಗಂಡ ಹೆಂಡತಿ ಯಾವ ಬದಿಯಲ್ಲಿ ಮಲಗಬೇಕು ಎಂಬುದಕ್ಕಿಂತ ಇಬ್ಬರಿಗೂ ಆರಾಮವಾಗಿರುವುದು ಮುಖ್ಯ. ಒಟ್ಟಿಗೆ ಹತ್ತಿರವಾಗಿ ಮಲಗುವುದು, ಕೈ ಹಿಡಿಯುವುದು ಅಥವಾ ಪ್ರೀತಿಯಿಂದ ಮಾತನಾಡುವುದು ಆತ್ಮೀಯತೆಯನ್ನು ಹೆಚ್ಚಿಸಬಹುದು. ಆದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನಿದ್ರೆಯ ಅಭ್ಯಾಸ ಮತ್ತು ಆರಾಮದ ಅಗತ್ಯ ಇರಬಹುದು. ಆದ್ದರಿಂದ ಒಬ್ಬರ ಇಷ್ಟವನ್ನು ಮತ್ತೊಬ್ಬರು ಗೌರವಿಸಬೇಕು. 4. ಪ್ರೀತಿಯನ್ನು ಮಾತಿನಲ್ಲಿ ಮತ್ತು ವರ್ತನೆಯಲ್ಲಿ ತೋರಿಸಿ. ನೀನು ಇಂದು ತುಂಬಾ ಕೆಲಸ ಮಾಡಿದ್ದೀಯಾ, ನಿನ್ನ ಸಹಾಯಕ್ಕೆ ಧನ್ಯವಾದ, ನೀನು ನನಗೆ ಮುಖ್ಯ ಎಂಬ ಸಣ್ಣ ಮಾತುಗಳು ಸಹ ಸಂಬಂಧದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಪ್ರೀತಿ ಎಂದರೆ ಕೇವಲ ವಿಶೇಷ ದಿನಗಳಲ್ಲಿ ಉಡುಗೊರೆ ನೀಡುವುದಲ್ಲ. ಪ್ರತಿದಿನ ಕಾಳಜಿ ತೋರಿಸುವುದು, ಆರೋಗ್ಯ ವಿಚಾರಿಸುವುದು ಮತ್ತು ಒಬ್ಬರ ಭಾವನೆಗಳನ್ನು ಕೇಳುವುದು ಪ್ರೀತಿಯ ಭಾಗವೇ. 5. ಆರೋಗ್ಯಕರ ಲೈಂಗಿಕ ಜೀವನಕ್ಕೆ ಸಂಭಾಷಣೆ ಮುಖ್ಯ. ಗಂಡ ಹೆಂಡತಿಯ ಲೈಂಗಿಕ ಜೀವನದಲ್ಲಿ ಪರಸ್ಪರ ನಂಬಿಕೆ, ಗೌರವ ಮತ್ತು ಮುಕ್ತ ಸಂಭಾಷಣೆ ಬಹಳ ಮುಖ್ಯ. ಇಬ್ಬರಿಗೂ ಏನು ಆರಾಮಕರ, ಯಾವಾಗ ಮನಸ್ಸು ಸಿದ್ಧವಾಗಿದೆ, ಯಾವ ವಿಷಯದಲ್ಲಿ ಅಸೌಕರ್ಯ ಇದೆ ಎಂಬುದನ್ನು ಮುಜುಗರವಿಲ್ಲದೆ ಆದರೆ ಗೌರವದಿಂದ ಮಾತನಾಡಬೇಕು. ಲೈಂಗಿಕ ಸಂಬಂಧವು ಕೇವಲ ದೈಹಿಕ ವಿಷಯವಲ್ಲ, ಭಾವನಾತ್ಮಕ ಹತ್ತಿರಿಕೆ, ಪ್ರೀತಿ, ಸುರಕ್ಷಿತ ಭಾವನೆ ಮತ್ತು ಪರಸ್ಪರ ವಿಶ್ವಾಸವು ಮುಖ್ಯ. 6. ಪರಸ್ಪರ ಒಪ್ಪಿಗೆ ಅತ್ಯಗತ್ಯ. ಗಂಡ ಹೆಂಡತಿ ಎಂಬ ಸಂಬಂಧದಲ್ಲಿದ್ದರೂ ಪ್ರತಿಯೊಂದು ಆತ್ಮೀಯ ಸಂಬಂಧದಲ್ಲೂ ಇಬ್ಬರ ಒಪ್ಪಿಗೆ ತುಂಬ ಮುಖ್ಯ. ಒಬ್ಬರಿಗೆ ಆಸಕ್ತಿ ಇಲ್ಲದಿದ್ದಾಗ, ಅನಾರೋಗ್ಯ, ಆಯಾಸ, ಒತ್ತಡ ಅಥವಾ ಮನಸ್ಸಿನ ತೊಂದರೆ ಇದ್ದಾಗ ಅವರ ಭಾವನೆಯನ್ನು ಗೌರವಿಸಬೇಕು. ಒತ್ತಾಯ ಮಾಡುವುದಕ್ಕಿಂತ ಪ್ರೀತಿಯಿಂದ ಮಾತನಾಡಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. 7. ಲೈಂಗಿಕ ಜೀವನದಲ್ಲಿ ಹೋಲಿಕೆ ಮಾಡಬೇಡಿ. ಇತರರ ದಾಂಪತ್ಯ ಜೀವನ, ಸಿನಿಮಾಗಳು ಅಥವಾ ಸಾಮಾಜಿಕ ಜಾಲತಾಣದಲ್ಲಿನ ವಿಷಯಗಳೊಂದಿಗೆ ನಿಮ್ಮ ಸಂಬಂಧವನ್ನು ಹೋಲಿಸಬೇಡಿ. ಪ್ರತಿಯೊಂದು ದಂಪತಿಯ ಸಂಬಂಧ, ಅಗತ್ಯ ಮತ್ತು ಜೀವನ ಶೈಲಿ ವಿಭಿನ್ನವಾಗಿರುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮಿಬ್ಬರಿಗೂ ಸಂತೋಷ ಮತ್ತು ಆರಾಮ ನೀಡುವ ರೀತಿಯಲ್ಲಿ ಸಂಬಂಧವನ್ನು ಬೆಳೆಸುವುದು ಮುಖ್ಯ. 8. ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಗಮನ ನೀಡಿ. ರಾತ್ರಿ ಮಲಗುವ ಮೊದಲು ದೇಹದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಒಳ್ಳೆಯ ಅಭ್ಯಾಸ. ಸಾಕಷ್ಟು ನಿದ್ರೆ, ಸಮತೋಲನ ಆಹಾರ, ವ್ಯಾಯಾಮ ಮತ್ತು ಮಾನಸಿಕ ಶಾಂತಿ ದಾಂಪತ್ಯ ಜೀವನಕ್ಕೂ ಸಹಾಯಕವಾಗಬಹುದು. ನಿರಂತರ ನೋವು, ಅಸೌಕರ್ಯ, ಲೈಂಗಿಕ ಆಸಕ್ತಿಯಲ್ಲಿ ತೀವ್ರ ಬದಲಾವಣೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. 9. ಪ್ರೀತಿಗೆ ಸಮಯ ನೀಡಿ. ಕೆಲಸ, ಮಕ್ಕಳು, ಮನೆ ಜವಾಬ್ದಾರಿಗಳ ನಡುವೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಸಮಯ ನೀಡುವುದನ್ನು ಮರೆಯಬಾರದು.
ಪ್ರತಿದಿನ ಕೆಲ ನಿಮಿಷವಾದರೂ ಒಟ್ಟಿಗೆ ಕುಳಿತು ಮಾತನಾಡಿ. ಸಣ್ಣ ನಗು, ಪ್ರೀತಿಯ ಮಾತು, ಕೈ ಹಿಡಿಯುವುದು ಅಥವಾ ಪರಸ್ಪರ ಕಾಳಜಿ ವಹಿಸುವುದು ಕೂಡ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. 10. ಉತ್ತಮ ನಿದ್ರೆಯು ದಾಂಪತ್ಯಕ್ಕೆ ಮುಖ್ಯ. ಸಾಕಷ್ಟು ನಿದ್ರೆ ಇಲ್ಲದಿದ್ದರೆ ಆಯಾಸ, ಕಿರಿಕಿರಿ ಮತ್ತು ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಮಲಗುವ ಕೊಠಡಿಯನ್ನು ಸ್ವಚ್ಛ, ಶಾಂತ ಮತ್ತು ಆರಾಮದಾಯಕವಾಗಿ ಇಟ್ಟುಕೊಳ್ಳಿ. ಮಲಗುವ ಸಮಯವನ್ನು ಸಾಧ್ಯವಾದಷ್ಟು ನಿಯಮಿತವಾಗಿ ಇಡಿ. ಒಳ್ಳೆಯ ನಿದ್ರೆ ಮನಸ್ಸನ್ನು ಶಾಂತವಾಗಿರಿಸಿ ಪರಸ್ಪರ ಸಹನೆಯಿಂದ ವರ್ತಿಸಲು ಸಹಾಯ ಮಾಡುತ್ತದೆ. 11. ಮಕ್ಕಳ ಮಧ್ಯೆ ಗಂಡ ಹೆಂಡತಿ ಮಲಗುವುದು ಸರಿಯೇ? ಬಹಳಷ್ಟು ಕುಟುಂಬಗಳಲ್ಲಿ ಮಕ್ಕಳು ಚಿಕ್ಕವರಾಗಿರುವಾಗ ಅಪ್ಪ ಅಮ್ಮನ ಜೊತೆಯೇ ಮಲಗುತ್ತಾರೆ. ಇದು ಸಹಜವಾದ ವಿಷಯ. ವಿಶೇಷವಾಗಿ ಮಗು ಚಿಕ್ಕದಾಗಿದ್ದರೆ, ರಾತ್ರಿ ಆರೈಕೆ ಬೇಕಿದ್ದರೆ ಅಥವಾ ಭಯದಿಂದ ಒಬ್ಬರೇ ಮಲಗಲು ಇಷ್ಟಪಡದಿದ್ದರೆ ಪೋಷಕರ ಹತ್ತಿರ ಮಲಗಬಹುದು. ಆದರೆ ಮಕ್ಕಳು ಯಾವಾಗಲೂ ಗಂಡ ಹೆಂಡತಿಯ ಮಧ್ಯೆಯೇ ಮಲಗುತ್ತಿದ್ದರೆ ದಂಪತಿಗಳಿಗೆ ಪರಸ್ಪರ ಮಾತನಾಡಲು, ಖಾಸಗಿ ಸಮಯ ಕಳೆಯಲು ಮತ್ತು ಭಾವನಾತ್ಮಕವಾಗಿ ಹತ್ತಿರವಾಗಲು ಅವಕಾಶ ಕಡಿಮೆ ಆಗಬಹುದು. ಇದರಿಂದ ಗಂಡ ಹೆಂಡತಿಯ ಪ್ರೀತಿ ಕಡಿಮೆ ಆಗುತ್ತದೆ ಎಂದಲ್ಲ, ಆದರೆ ದಾಂಪತ್ಯ ಸಂಬಂಧಕ್ಕೂ ಸಮಯ ಮತ್ತು ಗಮನ ಅಗತ್ಯ ಎಂಬುದನ್ನು ಮರೆಯಬಾರದು. 12. ಗಂಡ ಹೆಂಡತಿಗೆ ಖಾಸಗಿ ಸಮಯವೂ ಅಗತ್ಯ. ಮಕ್ಕಳ ಆರೈಕೆ ಬಹಳ ಮುಖ್ಯ, ಆದರೆ ಗಂಡ ಹೆಂಡತಿಯ ಸಂಬಂಧವು ಕುಟುಂಬದ ಬಲವಾದ ಅಡಿಪಾಯವಾಗಿದೆ. ಮಕ್ಕಳು ಮಲಗಿದ ನಂತರ ಕೆಲವು ನಿಮಿಷ ಮಾತನಾಡುವುದು, ದಿನದ ವಿಚಾರಗಳನ್ನು ಹಂಚಿಕೊಳ್ಳುವುದು, ಪರಸ್ಪರ ಕಾಳಜಿ ತೋರಿಸುವುದು ಮತ್ತು ಒಟ್ಟಿಗೆ ಸಮಯ ಕಳೆಯುವುದು ಕೂಡ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಖಾಸಗಿ ಸಮಯ ಎಂದರೆ ಕೇವಲ ಲೈಂಗಿಕ ಸಂಬಂಧವಲ್ಲ. ಪ್ರೀತಿಯಿಂದ ಮಾತನಾಡುವುದು, ಒಬ್ಬರ ಭಾವನೆಗಳನ್ನು ಕೇಳುವುದು ಮತ್ತು ಪರಸ್ಪರ ಬೆಂಬಲಿಸುವುದು ಖಾಸಗಿ ಸಮಯದ ಭಾಗವೇ. ಕೊನೆಯದಾಗಿ ಸ್ನೇಹಿತರೆ, ಸುಖಕರ ದಾಂಪತ್ಯ ಜೀವನಕ್ಕೆ ದೊಡ್ಡ ದೊಡ್ಡ ವಿಷಯಗಳಿಗಿಂತ ಸಣ್ಣ ಸಣ್ಣ ಕಾಳಜಿಗಳು ಮುಖ್ಯವಾಗುತ್ತದೆ. ಪ್ರೀತಿಯಿಂದ ಮಾತನಾಡಿ, ಪರಸ್ಪರ ಗೌರವಿಸಿ, ಅವರ ಭಾವನೆಗಳನ್ನು ಕೇಳಿ, ಒಪ್ಪಿಗೆಯನ್ನು ಗೌರವಿಸಿ ಮತ್ತು ನೀವು ಒಬ್ಬರಿಗೊಬ್ಬರು ಸಮಯ ನೀಡಿ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಇದ್ದರೆ ಜೀವನ ಇನ್ನಷ್ಟು ಸುಂದರವಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.